ಬೆಳಗ್ಗೆಯಿಂದ ನಾನು ಮರ್ತೋದೆ, ದಾವಣಗೆರೆ ಜ್ಞಾಪಕ ಬಂದಿದ್ದು ಕೇಳ್ತಾ ಇದ್ದೀನಿ. ಇದೊಂದು ದೊಡ್ಡ ಕೆಲಸ ಸ್ವಾಮಿ. 40 ವರ್ಷದಿಂದ ಹೋರಾಟ ಮಾಡಿದ್ರು ಆಗಿರಲಿಲ್ಲ. ನಾನು ಅದನ್ನು ಕೈಗೆತ್ಕೊಂಡು ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬಂತು. ನಾನು ತುಂಬ ಬೇಕಾದಂಥ ಸ್ನೇಹಿತರ ಮಗ ಎಕ್ಸಾಮ್ ಬರೆಯೋಕೆ ಹೋದಾಗ ಕನ್ನಡ ಬರೀತೀನಿ ಅಂತ ಓಡಿಸ್ಬಿಟ್ಟಿದ್ರು. ಅವನು ನನಗೆ ಬೆನ್ನತ್ತದ. ನಾನು ಅಧಿಕಾರಿಗಳು ಬೆನ್ನತ್ತಿ ಮಾಡಿ ಮಟ್ಟಿಯನ್ನೆಲ್ಲ ಮಾಡಿ ಬರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಪ್ಪ, ರಿಕ್ರೂಟ್ಮೆಂಟ್ಗೂ ಕೂಡ ಅದು ಮಾಡಬೇಕು ಅಂತ ಮಾಡಿಸಿ ಒಂದು ಹೊಸ ಸೂಚನೆಯನ್ನು ಕೊಡಿಸಿ 16,000 ನೌಕರರನ್ನ ಇವಾಗ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ನೌಕರರು, 15 ಲಕ್ಷ ಏನಂತೀವಿ ನಾವು ಪೆನ್ಷನರ್ಸ್ ಇದ್ದಾರೆ. ಹಾಗಾಗಿ ಈ 16,000 ಆದಮೇಲೆ ಮತ್ತೆ 30,000 ಮತ್ತೆ ಕರಿತೀವಿ. 46,000 ಹುದ್ದೆಗಳು ಖಾಲಿ. ಅಷ್ಟು ಹುದ್ದೆಗಳನ್ನು ತುಂಬ್ತಾ ಇದ್ದೀವಿ. ಇದೊಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತು ಸ್ವಚ್ಛ ಭಾರತ್ ಅಭಿಯಾನ ಆಗಿರೋದ್ರಿಂದ ನಾವು ಸುಮಾರು 5,54,176 ಹಳ್ಳಿಗಳಿಗೆ ರಾಷ್ಟ್ರದಲ್ಲಿ ಬಯಲು ಮುಕ್ತ ಶೌಚಾಲಯವನ್ನು ಈಗಾಗಲೇ ಮಾಡಿದ್ದೀವಿ. ಬಯಲು ಮುಕ್ತ ಶೌಚಾಲಯವನ್ನು ಮಾಡಿದ್ದೀವಿ. ಸುಮಾರು ಇಡೀ ರಾಷ್ಟ್ರದಲ್ಲಿ 10.15 ಕೋಟಿ ಮನೆಗಳಿಗೆ ಇದರ ಸವಲತ್ತನ್ನು ಕೂಡ ಕೊಟ್ಟಿದ್ದೀವಿ. ಅದಲ್ದಿರ ಈ ಗ್ರೇ ವಾಟ್ರು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ಅನೇಕ ವಿಚಾರಗಳನ್ನು ನಾವು ಕೈಗೆತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 19.36 ಕೋಟಿ ಗ್ರಾಮಗಳ ಮನೆಗಳ ಪೈಕಿ 15 ಕೋಟಿ ಅಂದರೆ 78% ಕುಡಿಯೋ ನೀರಿಗೆ CO ಹೇಳ್ತಾ ಇದ್ರಿ. ಇಲ್ಲಿ ಸಿಟ್ಟು ಬಂತು ಅವ್ರಿಗೆ, ಸಿಟ್ಟು ಬಂತು. ಯಾಕೆ ಸಿಟ್ಟು ಬಂತು ನನಗೆ ಗೊತ್ತಿಲ್ಲ. 1 ರೂಪಾಯಿ ಕೂಡ ನಮ್ಮಲ್ಲಿ ಅಕೌಂಟಬಿಲಿಟಿ. ನನ್ನ ತಾಲೂಕಿನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 15 ದಿವಸದಲ್ಲಿ 5 ವರ್ಷದ ರಿಪೇರಿ ಮಾಡಿಸಿದ್ದೀನಿ. ನಾನು ಯಾರನ್ನೂ ಹೊಡಿಲಿಲ್ಲ, ಬಡಿಲಿಲ್ಲ. ಒಬ್ಬ ಜಿಲ್ಲಾಧಿಕಾರಿ, ಒಬ್ಬ ಜಿಲ್ಲಾ ಪಂಚಾಯತಿ CO ಮನಸ್ಸು ಮಾಡಿದ್ರೆ ಆ ಜಿಲ್ಲೆಯನ್ನು ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರ 60% ಕೊಡ್ತೀವಿ. 40% ಕೆಲವು ಭಾಗಗಳಿಗೆ ಅವ್ರು ಕೊಡ್ತಾರೆ, ನಾವು ಕೊಡ್ತೀವಿ. 50-50 ಕಡಿಮೆ ಯಾವುದೂ ಇಲ್ಲ. ಇದನ್ನು ನಿರ್ವಹಣೆ ಮಾಡೋದು ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಅದನ್ನು ಮಾಡ್ತಾ ಇದ್ದೀವಿ. ನಾನು ಇವತ್ತಿನ ಕೊನೆಯದಿದು 3 ಜಿಲ್ಲೆಗಳನ್ನು ಒಂದೇ ದಿನ ಒಬ್ಬ ಮಂತ್ರಿಯಾಗಿ ನನ್ನ ಕ್ಷೇತ್ರದಲ್ಲಿ ಪೂರ್ತಿ ಮುಗಿಸಿ ಏನೆಲ್ಲ ಮಾಡಿ ಅದಾದಮೇಲೆ ಸ್ವಲ್ಪ ಲೇಟಾಗಿ ಬಂದೆ. ಅದು ಕೂಡ ನಿಮ್ಮ ಸಹಕಾರ ನೋಡಿ ನನಗೆ ಆನಂದ ಆಗಿದೆ. ಒಳ್ಳೆ ಕೆಲಸ ಮಾಡ್ತೀವಿ. ಒಂದು ಮೆಸೇಜ್ ಕೊಡ್ತೀವಿ. 1-2.5 ವರ್ಷದಲ್ಲಿ ಈ 2 ಲೈನ್ಗಳಿಗೂ ಕೂಡ ಒಂದು ಕಾಯಕಲ್ಪ ಕೊಡ್ತೀವಿ. ನಮಸ್ಕಾರ.